ಸರ್ ಈಗ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಂತ ಹೇಳಿದಾರಾ ಸರ್? ಅದ್ರ ಮೇಲೆ ಗೆಡ್ಡೆ ಅಂತಂದರೆ ಅದು ಬಯಾಪ್ಸಿ ಸ್ಕ್ಯಾನ್ ಏನಾರು ಆಗಿದೆಯಾ ಸರ್? ಅದು ಸ್ಕ್ಯಾನ್ ಮಾಡಿಸಿ ಹಂಗಂತ ಹೇಳಿದ್ದಾರೆ ಸರ್. ಹೌದು ಸರ್, ಈಗ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಂತಂದರೆ ಅದಕ್ಕೆ ಸಿ ಟಿ ಸ್ಕ್ಯಾನು ಅಥವಾ MRI ಸ್ಕ್ಯಾನ್ ಮಾಡಿಸ್ಬೇಕು ಸರ್. ಅವ್ರ ವಯಸ್ಸು ಮಾಡ್ತೀವಿ ಸರ್. ಓಕೆ, ಒಂದು ಸ್ವಲ್ಪ ಇದೆ ಅಂತ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹೌದು ಸರ್, ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಇತ್ತು, ನೀವು ಗರ್ಭಕೋಶದ ಮೇಲ್ಗಡೆ ತೊಂದರೆ ಇದೆ ಅಂತಂದರೆ ಮೇ ಬಿ ಫೈಬ್ರಾಯ್ಡ್ ಅಂತ ಇರ್ಬೋದು ಅಥವಾ ಬೇರೆ ಏನಾದ್ರು ಇರ್ಬೋದು. ಸೊ ಯೂಶ್ವಲ್ ಆಗಿ ಆಪ್ರೇಷನ್ನೇ ಮಾಡಿ ತೆಗಿತೀವಿ ಸರ್. ಆಪ್ರೇಷನ್ ಮಾಡೋದೇ ಬೆಟರ್ ಆಪ್ಷನ್ನು. ಬಟ್ ಅದೇ ಈಗ ಬ್ಯಾಪ್ಸಿ ರಿಪೋರ್ಟಲ್ಲಿ ಏನು ಬಂದಿದೆ ಅಥವಾ ಅದರಲ್ಲಿ ಏನಿದೆ, ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ ಇದೆಯಾ ಅಥವಾ ಬಿನೈನಾ, ಅವೆಲ್ಲ ನೋಡ್ಕೋಬೇಕು ಸರ್. ಯೂಶ್ವಲ್ ಆಗಿ ಈಗ ಗರ್ಭಕೋಶ ಬಂತು, ಸರ್ವಿಕ್ಸ್ ಕ್ಯಾನ್ಸರ್ ಅಲ್ಲ ಅಂತಂದರೆ ಇನ್ನೆಲ್ಲದಕ್ಕೂ ಯೂಶ್ವಲಿ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಸರ್. ಸರ್ಜರಿ ಆದಮೇಲೆ ಅದ್ರ ಮೇಲೆ ಯಾವುದು ಸ್ಟೇಜ್ ಏನು ಬರುತ್ತೆ ಅಥವಾ ಅದು ಕ್ಯಾನ್ಸರ, ಅದು ಯಾವ ಟೈಪ್ ಕ್ಯಾನ್ಸರ್ ಅದು ನೋಡಿ ಮುಂದಿನ ಟ್ರೀಟ್ಮೆಂಟ್, ರೇಡಿಯೇಷನ್ನು ಅಥವಾ ಕೀಮೋ ಕೊಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಆಪ್ರೇಷನ್ ಆದಮೇಲೆ ಡಿಸೈಡ್ ಮಾಡುವಂಥದ್ದು. ಬಟ್ ಗರ್ಭಕೋಶದಲ್ಲಿ ತೊಂದರೆ ಇದೆ, ಗೆಡ್ಡೆ ಅಂತ ನೀವು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ನನಗೇನೋ ಫೈಬ್ರಾಯ್ಡ್ ಅಂತ ಅನಿಸುತ್ತೆ. ಯೂಶ್ವಲ್ ಆಗಿ ಸರ್ಜರಿ ಮಾಡೋದು ಉತ್ತಮ ಸರ್. ಸೊ ಕ್ಯಾನ್ಸರ್ ಅಂತ ಈಗ ಬಯಾಪ್ಸಿ ಆಗದೇ ಬರೀ ಸ್ಕ್ಯಾನಲ್ಲಿ ಹೇಳೋದು ತುಂಬ ಕಷ್ಟ. ಸ್ಕ್ಯಾನ್ ರಿಪೋರ್ಟ್ ನೋಡಬೇಕು, ಅದರಲ್ಲಿ ಯಾವ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅದನ್ನು ನೋಡಿಬಿಟ್ಟು ಅದನ್ನು ಕ್ಯಾನ್ಸರು ಅಲ್ವ ಅಂತ ಹೇಳೋಕ್ಕೆ ಸಾಧ್ಯ. ಬಟ್ ಗೆಡ್ಡೆ ಇದೆ ಅಂತ ಅಂದ್ಕೊಂಡಾಗ ತೆಗೆಸ್ಕೊಳ್ಳೋದು ಉತ್ತಮ. ಅದನ್ನು ಯಾವುದನ್ನು ನೆಗ್ಲೆಕ್ಟ್ ಮಾಡದಿರೋದು ಒಳ್ಳೆಯದು.